ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಒಂದು ಕ್ಯಾಮ್ರಾ ಇದೆ, ಫೂಜಿಫಿಲಮ್ ಅವ್ರದ್ದು ಇನ್ಸ್ಟಾಎಕ್ಸ್ ಮಿನಿ 9 ಅಂತ. ಇದು ನಾರ್ಮಲ್ ಕ್ಯಾಮ್ರಾ ಅಲ್ಲ ಆಯಿತಾ, ಇನ್ಸ್ಟ್ಯಾಂಟ್ ಕ್ಯಾಮ್ರಾ. ಫೋಟೋ ತೆಗೆದ ತಕ್ಷಣ ಪಟ್ ಅಂತ ಕ್ಯಾಮ್ರಾ ಒಳಗಿಂದನೇ ಆ್ಯಕ್ಚುಯಲ್ ಫೋಟೋ ಹೊರಗೆ ಬಂದ್ಬಿಡುತ್ತೆ. ಇನ್ಸ್ಟ್ಯಾಂಟ್ ಕ್ಯಾಮ್ರಾ, ಫೋಟೋ ತೆಗೆದ ತಕ್ಷಣ ಹೊರಗಡೆ ಫೋಟೋ ಬರುತ್ತೆ. ಇದಕ್ಕೆ ಕೇವಲ 4,000 ರೂಪಾಯಿ ಅಷ್ಟೇ. ಬರೀ 4,000 ರೂಪಾಯಿಗೆ ಅಮೆಝಾನಲ್ಲಿ ಇದನ್ನು ಆರ್ಡ್ರ್ ಮಾಡಿದ್ದು ನಾನಿವತ್ತು ಈ ಕ್ಯಾಮ್ರಾವನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ. 4,000 ಕೊಟ್ಟು ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ? ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಕ್ಯಾಮ್ರಾವನ್ನು ಅನ್ಬಾಕ್ಸ್ ಗಮನಿಸ್ತಾ ಇದ್ದೀರಾ. ಈ ಕ್ಯಾಮ್ರಾ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಡೈರೆಕ್ಟಾಗಿ ನಮಗೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಎಲ್ಲ ಸಿಗ್ತಾ ಇದೆ. ನಂತರ ಡೈರೆಕ್ಟಾಗಿ ನಮಗೆ ಈ ಒಂದು ಕ್ಯಾಮ್ರಾ ನೋಡೋಕ್ಕೆ ಸಿಗುತ್ತೆ. ಒಂದು ಸ್ವಲ್ಪ ವೆಯ್ಟ್ ಇದೆ ಆ್ಯಕ್ಚುಲಿ ಕ್ಯಾಮ್ರಾ. ಅದನ್ನು ಬಿಟ್ಟರೆ ಒಂದು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ನಾವು ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಬೇಕು ಒಂದು ವಾರಂಟಿಯನ್ನು. ನಂತರ ಒಂದು ಟ್ಯಾಗನ್ನು ಕೊಟ್ಟಿದ್ದಾರೆ. ನಾವು ಈ ಟ್ಯಾಗನ್ನು ಕ್ಯಾಮರಾಗೆ ಅಟ್ಯಾಚ್ ಮಾಡಬಹುದು. ನಂತರ ಒಂದು ಲೆನ್ಸ್ ರೀತಿ ಒಂದು ಸಣ್ಣ ಝೂಮ್ ಲೆನ್ಸ್ ಕೊಟ್ಟಿದ್ದಾರೆ ಆಯಿತಾ. ತೋರಿಸ್ತೀನಿ ಆಮೇಲೆ ನಿಮಗೆ. ಇನ್ನು ಕೊನೆಯದಾಗಿ ಈ ಕ್ಯಾಮ್ರಾಗೆ ಡಬಲ್ ಎ ಬ್ಯಾಟ್ರಿ, 2 ಡಬಲ್ ಎ ಬ್ಯಾಟ್ರಿ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೆನೂ ಸಹ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಕ್ಯಾಮ್ರಾ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಸಾಲಿಡ್ ಬಿಲ್ಡು. ಇಷ್ಟೊಂದು ಚೆನ್ನಾಗಿರುತ್ತೆ ಬಿಲ್ಡ್ ಅಂತ ಅಂದುಕೊಂಡಿರಲಿಲ್ಲ. ಸಖತ್ತಾಗಿದೆ ಬಿಲ್ಡು. ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥದ್ದು. ಇಷ್ಟು ಕಡಿಮೆ ಆಗಿದ್ರೂ ಕೂಡ, ಕೇವಲ 4,000 ರೂಪಾಯಿ ಆಗಿದ್ರೂ ಕೂಡ ಒಂದು ಲೆವೆಲ್ಗೆ ಪ್ರೀಮಿಯಂ ಆಗಿದೆ. ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಈ ಕ್ಯಾಮರಾದ ಜೊತೆಗೆ ಯಾವುದೇ ಫಿಲಮನ್ನು ಈ ಬಾಕ್ಸ್ ಒಳಗೆ ಅವರು ಕೊಟ್ಟಿಲ್ಲ. ಅಂದರೆ ನಾವು ಇದ್ರೊಳಗಡೆ ಒಂದು ಫೋಟೋಸನ್ನು ಆ್ಯಡ್ ಮಾಡಬೇಕಲ್ವಾ, ಸೊ ರಾ ಫೋಟೋಸ್ ಆ್ಯಡ್ ಮಾಡಬೇಕಲ್ವಾ, ಫಿಲ್ಮ್ ಆ್ಯಡ್ ಮಾಡಬೇಕಲ್ವಾ, ಅದನ್ನು ಇವರು ಈ ಬಾಕ್ಸ್ ಒಳಗೆ ಕೊಟ್ಟಿಲ್ಲ. ನಾವು ಅದನ್ನು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ನಾನು ಸಪ್ರೇಟಾಗಿ ಪರ್ಚೇಸ್ ಮಾಡಿದ್ದೀನಿ. ಇನ್ಸ್ಟಾಎಕ್ಸ್ ಮಿನಿ 10 ಶೀಟ್ಸ್, 10 ಫೋಟೋಸ್ ನಿಮಗೆ ಈ ಒಂದು ಫಿಲ್ಮ್ ಬಾಕ್ಸ್ ಒಳಗೆ ಸಿಗುತ್ತೆ. ನಿಮಗೆ ಇದರ ಬೆಲೆ 500 ರೂಪಾಯಿ. 500 ರೂಪಾಯಿಗೆ 10 ಫೋಟೋಸನ್ನು ನೀವು ತೆಗಿಬೋದು. ಅಂದರೆ ಒಂದು ಫೋಟೋಗೆ 50 ರೂಪಾಯಿ ಆಯಿತು. ಯಪ್ಪ, ನೀವು ಅನ್ಕೋತಿರ್ಬೋದು, ಯಾವಂತ ತೆಗಿತಾನೆ ಗುರು ಒಂದು ಫೋಟೋ 50 ರೂಪಾಯಿ ಕೊಟ್ಟು. ನಾನು ನಾರ್ಮಲ್ ನನ್ನ ಫೋನಲ್ಲೇ ಫೋಟೋ ತೆಗೆದುಬಿಟ್ಟು ಅದನ್ನು ಪ್ರಿಂಟ್ ಹಾಕ್ಸಿದ್ರೆ 5 ರೂಪಾಯಿಗೆ 6 ರೂಪಾಯಿಗೆಲ್ಲ ಪ್ರಿಂಟ್ ಹಾಕಿ ಕೊಡ್ತಾರೆ ಫೋಟೋ ಸ್ಟುಡಿಯೋದಲ್ಲಿ. ಇದೇನಿದ್ದು ಒಂದು ಫೋಟೋ ತೆಗಿಯೋಕ್ಕೆ 50 ರೂಪಾಯಿ ಅಂತ ಅನ್ಬೋದು. ಹೌದು, ನಿಮಗೆ ಇನ್ಸ್ಟಾಂಟಾಗಿ ಫೋಟೋ ಬೇಕು ಅಂದರೆ 50 ರೂಪಾಯಿ ಆಗುತ್ತೆ. ಸೊ ಇದನ್ನು ಬಾಕ್ಸ್ ಒಳಗೆ ಕೊಟ್ಟಿರೋ ನಾವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು. 10 ಶೀಟಿಂದು ಸಿಗುತ್ತೆ, 50-100 ಶೀಟಿಂದು ಕೂಡ ಸಿಗುತ್ತೆ. ಸೊ ಈ 10 ಶೀಟಿಂದಕ್ಕೆ 10 ಏನು ಫಿಲ್ಮ್ ಬರುತ್ತೆ ಇನ್ಸ್ಟಂಟ್ ಫಿಲ್ಮು, ಅದಕ್ಕೆ 500 ರೂಪಾಯಿ ಆಗುತ್ತೆ. ಅಂದರೆ ಒಂದಕ್ಕೆ 50 ರೂಪಾಯಿ. ಸೊ ನಾವಿದನ್ನು ಇದರೊಳಗಡೆ ಇನ್ಸ್ಟಾಲ್ ಮಾಡುವುದನ್ನು ತೋರಿಸ್ತಾ ಇದ್ದೀನಿ. ಹಿಂದ್ಗಡೆ ಜಾಗ ಕೊಟ್ಟಿದ್ದಾರೆ, ಅದನ್ನು ತೆಗೆದುಬಿಟ್ಟು ನಾವು ಈ ರೀತಿ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಮತ್ತು ಈ ಕಡೆ ಬ್ಯಾಟ್ರಿ ಹಾಕೋದು ಕೂಡ ಜಾಗ ಇದೆ. ನಾನು ನಿಮಗೆ ತೋರಿಸ್ತೀನಿ. ನೋಡ್ತಾ ಇದ್ದಾರೆ, ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ 2 ಡಬಲ್ ಎ ಬ್ಯಾಟ್ರಿಯನ್ನು ಹಾಕಬಹುದು. ಮತ್ತು ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ. ಈ ಬಟನ್ ಕ್ಲಿಕ್ ಮಾಡಿದ್ರೆ ಮುಂದ್ಗಡೆ ಲೆನ್ಸ್ ಓಪನ್ ಆಗುತ್ತೆ. ಓಕೆ, ಈ ಥರ ಲೆನ್ಸ್ ಓಪನ್ ಆಗುತ್ತೆ. ನೀವು ಇದನ್ನು ಮ್ಯಾನ್ಯುಯಲ್ ಆಗಿ ಒಳಗೆ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಇದಕ್ಕೆ ಯಾವುದೇ ಆನ್ ಆಫ್ ಬಟನ್ ಇಲ್ಲ. ಜಸ್ಟ್ ನೀವು ಒಳಗಡೆ ಹಿಂಗೆ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಸೊ ಈ ಲೆನ್ಸನ್ನು ಹೊರಗಡೆ ತೆಗೆದುಬಿಟ್ಟು ನಿಮಗೆ ಇಲ್ಲಿ ಒಂದು ರಿಂಗ್ ಕೊಟ್ಟಿದ್ದಾರೆ. ಈ ರಿಂಗನ್ನು ನೀವು ಮ್ಯಾನ್ಯುಯಲಾಗಿ ಸೆಟ್ ಮಾಡಬೇಕಾಯ್ತಾ. ಲೈಟಿಂಗ್ ಕಂಡೀಷನ್ ಮೇಲೆ ನೀವು ಈ ಲೈಟನ್ನು ಸೆಟ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಮನೆ ಒಳಗಡೆ ತೆಗಿತಾ ಇದ್ದೀರಾ ಅಂತ ಅಂದರೆ ಇಲ್ಲಿ ಮನೆ ಫೋಟೋ ಇದೆ. ಕ್ಲೌಡಿ ಆಗಿದೆ ಅಂತ ಅಂದರೆ ಬಿಸಿಲಿಲ್ಲ ಅಂದರೆ ಈ ಒಂದು ಮೋಡ್ಗೆ ಹಾಕೊಬೇಕಾಗುತ್ತೆ ನೀವು. ನಂತರ ಇಲ್ಲಿ ಇದರೊಳಗಡೆ ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೆ ಲೈಟ್ ಆಗಿದೆ ಬಿಸಿಲು, ತುಂಬ ಹೆವಿ ಬಿಸಿಲಲ್ಲ, ಮಾರ್ನಿಂಗ್ ಬಿಸಿಲು, ಬೆಳಗ್ಗೆ ನಿಮಗೆ ಬಿಸಿಲು ಬರುತ್ತಲ್ವ ಆ ಥರ. ಇನ್ನೂ ಸುಡುವಂಥ ಹೆವಿ ಬಿಸಿಲು, ಮಧ್ಯಾಹ್ನ ಟೈಮ್ ಹೆವಿ ಜಾಸ್ತಿ ಬಿಸಿಲಿರುತ್ತೆ. ಆ ಟೈಮಲ್ಲಿ ಇದನ್ನು ಇಟ್ಕೊಬೇಕಾಗುತ್ತೆ. ಸೊ ಡಿಫ್ರೆಂಟ್ ಮ್ಯಾನ್ಯುವಲ್ ಲೈಟಿಂಗ್ ಕಂಡೀಷನ್ ನೀವು ಇದನ್ನು ಸೆಟ್ ಮಾಡ್ಕೊಬೇಕಾಗುತ್ತೆ. ಮತ್ತು ಇದರೊಳಗೆ ಫಿಲ್ಮ್ ಹಾಕಿ ಇಟ್ಕೊಂಡು ಇಲ್ಲಿ ಬಟನ್ ಕೊಟ್ಟಿದ್ದಾರೆ, ಇಲ್ಲಿ ಶಟರ್ ಬಟನ್ ಇದು. ಇದನ್ನು ಪ್ರೆಸ್ ಮಾಡಿದ್ರೆ ಫ್ಲ್ಯಾಶ್ ಹೊಡೆಯುತ್ತೆ. ಫ್ಲ್ಯಾಶ್ ಆಗಿ ಫೋಟೋವನ್ನು ತಕ್ಕೊಬೋದು. ಇಷ್ಟೇ ಸಿಂಪಲ್, ಇನ್ನೇನೂ ಇಲ್ಲ ಆಯಿತಾ. ಸೊ ಒಂದು ತೆಗೆದುಬಿಟ್ಟು ನಿಮ್ಮ ಮುಂದೆನೇ ಒಂದು ಫೋಟೋವನ್ನು ತೆಗೆದು ನಾನು ನಿಮಗೆ ತೋರಿಸ್ತೀನಿ. ಓಕೆ, ನಾನೀಗ ತಿಮ್ಮನ ಜೊತೆ ಒಂದು ಫೋಟೋ ತಗೋತೀನಿ. ನಿಮ್ಮ ಮುಂದೆನೇ ಪ್ರಾಕ್ಟಿಕಲ್ ಆಗಿ ಫೋಟೋ ತೆಗೆದು ನಿಮ್ಮ ಮುಂದೆನೇ ಯಾವ ರೀತಿ ಆ ಫಿಲ್ಮ್ ಹೊರಗಡೆ ಬರುತ್ತೆ ಅದನ್ನೆಲ್ಲ ತೋರಿಸ್ತೀನಿ. ಸೊ ಈಗ ನಾನು ಇಂಡೋರ್ಗೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಆ್ಯಕ್ಚುಲಿ ಒಂದು ಸೆನ್ಸಾರ್ ಕೂಡ ಇರುತ್ತೆ, ಅದೇ ಆಟೋಮೆಟಿಕ್ ಸೆಟ್ ಕೂಡ ಮಾಡ್ಕೊಳ್ಳುತ್ತೆ ಆಯಿತಾ. ಸೊ ಲೈಟಿಂಗ್ ಕಂಡೀಷನ್ನಿಗೆ ತಕ್ಕಂಗೆ ಅದು ಆಟೋಮೆಟಿಕ್ಕಾಗಿ ಫೋಟೋನ ಕೂಡ ತೆಗಿತ್ತೆ. ಬೇಕಾದ್ರೆ ನಾವು ಕೂಡ ಮ್ಯಾನ್ಯಲ್ ಆಗಿ ಸೆಟ್ಟನ್ನು ಮಾಡಬಹುದು.
ಸೊ ಲೆನ್ಸ್ ಓಪನ್ ಆಗಿದೆ. ಸೊ ಫೋಟೋ ತಗೊಳ್ಳೋಣ, ಒಂದು ಗೊತ್ತಿಲ್ಲ ಹೆಂಗೆ ಬರುತ್ತೋ ಅಂತ. ಸೊ ತಿಮ್ಮ ತಾಯಿಲಿ ನೋಡಿಲಿ, ನೋಡ್ತಾ ಇದ್ದೀರಾ, ಬಂತು ಫೋಟೋ. ತಿಮ್ಮ ಇಲ್ಲಿ ಕಡೆ ಓಕೆ, ಹಿಂಗೆ ಇಟ್ಕೋತೀನಿ ನಿಮ್ಮ ಮುಂದೆನೆ. ನಿಧಾನವಾಗಿ ಆ ಫೋಟೋ ಬರ್ತಾ ಹೋಗುತ್ತೆ, ಅಪಿಯರ್ ಆಗ್ತಾ ಹೋಗುತ್ತೆ ಆ ಬಿಳಿ ಜಾಗದ ಮೇಲೆ. ನೋಡಿ, ಬಿಳಿ ಬಣ್ಣ ಇದ್ದಿದ್ದು ನಿಧಾನವಾಗಿ ಟರ್ನ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಆಲ್ರೆಡಿ ಬಂದಿದೆ ಅರ್ಧಕ್ಕರ್ಧ. ಒಂದು ರೀತಿ ಮೆಮೊರಿಗೆ ತುಂಬ ಚೆನ್ನಾಗಿದೆ ಅಂತ. ಲಿಟ್ರಲಿ ಏನು ಸಖತ್ತಾಗಿ ಬಂದಿದೆ ಈ ಫೋಟೋ ಅಂತ, ಅದು ನನಗೊಂದು ತುಂಬ ಇಷ್ಟ. ತಿಮ್ಮನ ಜೊತೆ ಇದನ್ನು ಹಂಗೆ ಇಟ್ಕೊಬೋದು ನಾನು. ಏನಂದರೆ ಈ ಫಿಲ್ಮಲ್ಲಿ ಆಲ್ರೆಡಿ ಈ ಥರ ಕೆಮಿಕಲ್ಸ್ ಎಲ್ಲ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದಾರೆ, ಈ ಕಡೆ ಹಿಂದ್ಗಡೆ ಕೆಮಿಕಲ್ಸ್ ಎಲ್ಲ ಇರುತ್ತೆ. ಆ ಲೈಟ್ ಇದ್ರ ಮೇಲೆ ಎಕ್ಸ್ಪೋಸ್ ಆದಮೇಲೆ ಹೆಂಗೋ ಕೆಮಿಕಲ್ ರಿಯಾಕ್ಷನ್ ಆಗಿಬಿಟ್ಟು ಈ ರೀತಿ ಫೋಟೋವನ್ನು ಕೊಡುತ್ತೆ. ಸಕ್ಕತ್ತಾಗಿ ಬಂತು ಈ ಫೋಟೋ ಮಾತ್ರ. ಇದಕ್ಕಿಂತ ಮುಂಚೆ ನಾನು ಇನ್ನೂ ಕೆಲವೊಂದು ಫೋಟೋಸ್ ತಕ್ಕೊಂಡಿದ್ದೀನಿ. ಇದು ಫಸ್ಟ್ ಫೋಟೋ ತೆಗ್ದಿದ್ದು ನಾನು, ಅಷ್ಟೊಂದು ನೀಟಾಗಿ ಬಂದಿಲ್ಲ ಇದು. ಸೊ ಇಂಡೋರು ಫುಲ್ಲು ಕತ್ಲೆ ಥರ ಬಂದಿದೆ. ಮತ್ತು ಇನ್ನೊಂದು ಹೊರಗಡೆ ತಗೊಂಡೆ ನಾನು ಒಂದೇ ಫೋಟೋವನ್ನು. ಸೊ ಇದು ಒಂದು ಲೆವೆಲಿಗೆ ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ, ತೋರಿಸ್ತಾ ಇದ್ದೀನಿ. ಸೊ ಇದು ಇನ್ನೂ ಎಕ್ಸ್ಪೋಸ್ ಆಗ್ತಾನೆ ಇದೆ, ಇನ್ನೂ ಕ್ಲಾರಿಟಿ ಬರುತ್ತೆ. ನೋಡ್ತಾ ಇದ್ರಿ ಏನು ಸಕ್ಕತ್ತಾಗಿ ಬಂದಿದೆ ಅಂತ. ಇದು ಇನ್ನೂ ಚೆನ್ನಾಗಿ ಬರುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ನಂಗೆ ಅನ್ನಿಸ್ದಂಗೆ. ಸೊ ಕೊನೆಗೆ ಒಂದು ಸಲ ತೋರಿಸ್ತೀನಿ, ಸಕ್ಕತ್ತಾಗಿ ಬಂದಿದೆ ಮಾತ್ರ ಈ ಫೋಟೋ. ನೆನಪಿಗೆ ಇಟ್ಕೊಬೋದಾಯ್ತಾ ಈ ಥರ ಒಂದು ರೀತಿ ಇನ್ಸ್ಟ್ಯಾಂಟ್ ಆಗಿದ್ದರೆ. 50 ರೂಪಾಯಿ ಹೌದು, ಬಟ್ ನಿಮಗೆ ಇನ್ಸ್ಟ್ಯಾಂಟಾಗಿ ಒಂದು ಫೋಟೋವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಆಗಲೇ ಒಂದು ಫೋಟೋ ಕೊಡೋದಕ್ಕೆ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿದೆ. ಹೌದು, ಈ ಕ್ಯಾಮ್ರಾ ಬೆಲೆ ಅಂತೂ ತುಂಬ ಕಡಿಮೆ ಇದೆ. ನಿಮ್ಗೆ ಆಫರ್ ಟೈಮಲ್ಲಿ ಇನ್ನೂ ಕಡಿಮೆಗೆ ಸಿಗ್ಬೋದು. ನಾನು ಪರ್ಚೇಸ್ ಮಾಡಿದ್ದು ಈ ಸೇಲ್ ಟೈಮಲ್ಲಿ ಬರೀ 4,000 ರೂಪಾಯಿ ಪರ್ಚೇಸ್ ಮಾಡಿದೆ. ಈಗ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ನಿಮಗೆ ಸೇಲ್ ಟೈಮಲ್ಲಿ ಇನ್ನೂ ಕಡಿಮೆ ಆಗುತ್ತೆ. ನಾನು ಪ್ರಾಡಕ್ಟ್ ಟ್ಯಾಗ್ ಹಾಕ್ತೀನಿ ನೋಡಿ, ಕಡಿಮೆ ಇರೋ ಟೈಮಲ್ಲಿ ಬೇಕಾದ್ರೆ ನೀವು ಪರ್ಚೇಸ್ ಮಾಡಬಹುದು. ಬಟ್ ಈ ಫಿಲ್ಮಿಗಂತೂ ಹೆವಿ ಜಾಸ್ತಿ ಆಗುತ್ತೆ. ನಿಮ್ಗೆ ಹೇಳಿದ್ನಲ್ಲ, 50 ರೂಪಾಯಿ ಒಂದು ಫಿಲ್ಮು. ಸೊ 10ಕ್ಕೆ 500 ರೂಪಾಯಿ ಆಗಬಹುದು. ಒಟ್ಟಿಗೆ ಮೆಮೊರಿಗಂತೂ ಸಾಕತ್ತಾಗಿದೆ ಮಾತ್ರ. ನೋಡಿ, ಫುಲ್ಲು ಕ್ಲಾರಿಟಿ ಬಂತು ಈಗ ಆಲ್ಮೋಸ್ಟು. ತೋರಿಸ್ತೀನಿ, ಲಿಟ್ರಲಿ ನೋಡಿ ಏನು ಸಕ್ಕದ ಬಂದಿದೆ ಫೋಟೋ ಅಂತ. ನನಗಂತೂ ಹೆವಿ, ಈ ಫೋಟೋ ನನಗೆ ಹೆವಿ ಇಷ್ಟ ಆಯಿತು. ಸೊ ಇದಿಷ್ಟು ಈ ಒಂದು Instax ಮಿನಿ ಫೂಜಿಫಿಲ್ಮ್ ಅವರ ಕ್ಯಾಮ್ರಾ ಬಗ್ಗೆ. 3 ಫೋಟೋ ತೆಗೆದಿದ್ದೀನಿ, ಇನ್ನು 7 ಫೋಟೋ ಬಾಕಿ ಇದೆ. ಇದನ್ನು ಯಾವಾಗಲಾದರೂ ಹೊರಗಡೆ ಹೋದಾಗ ಮೆಮೊರಿಗೆ ತಕ್ಕೊಂಡ್ರಾಯ್ತು ಅಷ್ಟೇ. ಸೊ ಇದನ್ನೇನು ಫೂಜಿಫಿಲ್ಮ್ ಅವ್ರು ಕಳಿಸಿಲ್ಲ ನನಗೆ, ನಾನೇ ಪರ್ಚೇಸ್ ಮಾಡಿದ್ದು. ನಿಮಗೆ ಒಂದು ಸಲ ಯೂಸ್ ಮಾಡಿ ತೋರಿಸೋಣ, ಇದರ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ ಅಂತ. ನಿಮಗೆ ಇದ್ರ ಬಗ್ಗೆ ಏನಿಸ್ತು ದಯವಿಟ್ಟು ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.